ಸ್ನೇಹಿತರೆ ನಮಸ್ಕಾರ. ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂದರೆ, ಇಲ್ಲಿ ಒಬ್ಬರು ರೈತರು ನಮ್ಮೂರಲ್ಲಿ ಈ ಅಡಿಕೆ ಮರಗಳಿಗೆ ಮತ್ತು ತೆಂಗಿನ ಮರಗಳಿಗೆ ರ್ಯಾಪರ್ ಹೊಡಿಸಿದ್ದಾರೆ ಅಳಿಲ್ ಕಾಟಕ್ಕೋಸ್ಕರ. ಅದು ಯಾವ ರೀತಿ ರ್ಯಾಪರು, ಹಂಗೆ ಅದನ್ನ ಯಾವ ರೀತಿ ಇದನ್ನು ಮಾಡಿದ್ದಾರೆ, ಅದ್ರದ್ದು ಕಾಸ್ಟ್ ಏನೋ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಅಡಿಕೆ ಮರಗಳಿಗೆ ಯಾವ ರೀತಿ ರ್ಯಾಪರ್ಗಳನ್ನ ಬಡ್ದಿದ್ದಾರೆ ಅಂತ. ಈ ಥರ ಯಾವುದಕ್ಕಾಗಿ ಅಡಿಕೆ ಮರಗಳಿಗೆ ರ್ಯಾಪರ್ ಬಡ್ದಿದ್ದಾರೆ ಅಂದರೆ, ಅಳಿಲ್ ಕಾಟ, ಮುಖ್ಯವಾಗಿ ಅಳಿಲ್ ಕಾಟಕ್ಕೋಸ್ಕರ. ಅಳಿಲ್ ಅಷ್ಟೇ ಅಂತ ಅಲ್ಲ, ಇಲಿಗಳು ಅಷ್ಟೇ ಕಾರಣ ಇವಕ್ಕೆ. ಇಲ್ಲಿ ನೋಡ್ರಿ ಎಲ್ಲ ಮರಗಳಿಗೆ ಯಾವ ರೀತಿ ಬಡ್ದಿದ್ದಾರೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಅಡಿಕೆ ಮರಗಳಿಗೆ ಮತ್ತು ತೆಂಗಿನ ಮರಗಳಿಗೆ ಇದೇ ರೀತಿ ಕವರ್ಗಳನ್ನ ಸುತ್ತಿ ಇದಕ್ಕೆ ಪಂಚ್ ಹೊಡೆದಿದ್ದಾರೆ. ಇದು ಏನಕ್ಕಪ್ಪ ಅಂದರೆ, ಈ ಮರದಲ್ಲಿ ತೋಟದಲ್ಲಿ ಇರ್ತಕ್ಕಂಥ ಅಳಿಲುಗಳು ಮತ್ತು ಇಲಿಗಳು ಈ ಅಡಿಕೆ ಮರದ ಗುಳ್ಳುಗಳಾಗಲಿ ಮತ್ತು ತೆಂಗಿನ ಮರದ ಕಾಯಿಗಳನ್ನೇ ಹಾನಿ ಮಾಡ್ತಿದ್ದೇವೆ. ಇದರಿಂದ ರೈತರಿಗೆ ಏನಿಲ್ಲ ಅಂದರೂ ಒಂದು ಮರಕ್ಕೆ ಒಂದೊಂದು ಕೆಜಿ ಅಡಿಕೆ ಲಾಸ್ ಆಗ್ತಿದೆ ಅಂತ ಹೇಳಿ ರೈತರು ಈ ಥರ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಈ ಥರ ಬಡಿಯೋದ್ರಿಂದ ಏನು ಉಪಯೋಗ ಅಂದರೆ, ಅಳಿಲುಗಳಿಗೆ ಮರ ಹತ್ತಕ್ಕೆ ಗ್ರಿಪ್ ಸಿಗಲ್ಲ, ಈ ಥರ ಜಾರುತ್ತೆ. ಈ ಥರ ಜಾರೋದ್ರಿಂದ ಈ ರೀತಿ ಹೊಡೆದ್ರೆ ಮರಕ್ಕೆ ಹತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಈಗ ನೋಡಿ ಇಲ್ಲಿ ಯಾವ ರೀತಿ ಇದನ್ನು ಬಡಿದಿದ್ದಾರೆ, ಮರದ ಸುತ್ತಲೂ ಬಡಿದಿದ್ದಾರೆ. ಇದು ಹೆಚ್ಚು ಕಮ್ಮಿ 2 ಅಡಿ ರ್ಯಾಪರ್ ಇದೆ, ನೋಡ್ಬೋದು. ಇದು ಬೇರೆ ಎಲ್ಲ ಮೊದಲೆಲ್ಲ ರ್ಯಾಪರ್ನ ಹೊಡೆಯೋರು ಫೈಬರಿಂದು, ಆದರೆ ಇವರು ಈ ಥರ ಬ್ಯಾಗ್ಡಿ, ಇದು ಜಾಸ್ತಿ ಏನು ಥಿಕ್ನೆಸ್ ಇಲ್ಲ, ಹೆಚ್ಚು ಕಮ್ಮಿ ಒಂದು 1 mm 2 mm ಕವರ್. ಇಲ್ಲಿ ನೋಡಿರಿ, ಕವರ್ ಥರ ಸೌಂಡ್ ಬರ್ತಿದೆ ನೋಡಿರಿ. ಇದನ್ನು ಏನು ಮಾಡಿದ್ದಾರೆ ಅಂದರೆ, ಇದೊಂಥರ ಈ ಟೇಬಲ್ ರೋಲ್ ಬರುತ್ತಲ್ಲ ಅದೇ ಥರನೇ ಇದು, ಆದರೆ ಇದು ಪ್ಲಾಸ್ಟಿಕ್ ಅಲ್ಲ, ಕವರ್. ಇದು ಬ್ಯಾಗಡಿ ಕವರು. ಇದನ್ನು ನೋಡಿರಿ, ಇಲ್ಲಿ ಪಿನ್ ಮಾಡಿದ್ದಾರೆ. ಇಲ್ಲಿ ಒಂದು ರೌಂಡ್ ಸುತ್ತಿ ಪಿನ್ ಮಾಡಿದ್ದಾರೆ ನೋಡಿರಿ. ಪ್ರತಿಯೊಂದು ಅಡಿಕೆ ಮರಗಳಿಗೂ ಪ್ರತಿಯೊಂದು ತೆಂಗಿನ ಮರಗಳಿಗೂ ಈ ಥರ ಹೊಡೆದಿದ್ದಾರೆ. ಇಲ್ಲಿ ನೋಡಿರಿ, ಇಲ್ಲಿ ತೆಂಗಿನ ಮರಕ್ಕೆ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಬಡ್ದಿದ್ದಾರೆ ಅಂತ. ಇಲ್ಲಿ ನೋಡಿ, ಅಡಿಕೆ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಗುಳ್ಳುಗಳ್ನೆಲ್ಲ ಇಲ್ಲಿ ನೋಡಿ ಯಾವ ಥರ ಕುಡ್ದಾಕಿದ್ದಾವೆ ಅಂತ. ಈ ಒಂದೇ ಒಂದು ಕಾರಣಕ್ಕೆ ಇದರಿಂದ ರೈತರಿಗೆ ತುಂಬ ನಷ್ಟ ಆಗ್ತಾಯಿದೆ. ಈ ಅಡಿಕೆ ಮರಕ್ಕೆ ಮತ್ತು ತೆಂಗಿನ ಮರದ ಈ ಥರ ಹಾನಿ ಮಾಡೋದ್ರಿಂದ. ಅದಕ್ಕೋಸ್ಕರ ಇಲ್ಲೊಬ್ಬರು ರೈತರು ನಮ್ಮೂರಲ್ಲಿ ಈ ಥರ ಯೂಸ್ ಮಾಡಿದ್ದಾರೆ. ಇದನ್ನ ಕಾಸ್ಟು ಏನಪ್ಪ ಅಂದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಆದರೆ ಒಂದು ಅಡಿಕೆ ಮರಗಳಿಗೆ ಇದನ್ನು ಈ ಥರ ಬಡ್ಕೊಂಡ್ಕೊಳಕ್ಕೆ ಕವರು ಅವ್ರದ್ದೇ, ಇದನ್ನು ಇನ್ಸ್ಟಾಲ್ ಮಾಡೋ ಲೇಬರ್ಗಳ್ದು ಅವ್ರದ್ದೇ. ಆದರೆ ಅಡಿಕೆ ಮರಗಳಿಗೆ 30 ರೂಪಾಯಿ ಅಂತೆ, ತೆಂಗಿನ ಮರಗಳಿಗೆ 60 ರೂಪಾಯಿ ಅಂತೆ. ಇದು ನೋಡಿರಿ, ಇದಕ್ಕೆ ನಮಗೆ ಖಚಿತವಾದ ಮಾಹಿತಿ ಇಲ್ಲ. ಇದು ಯಾರು ಇಂಟ್ರೆಸ್ಟ್ ಇದ್ದಾರೆ ನೋಡಿರಿ, ಇದು ಅಡಿಕೆ ರೈತರಿಗೆ ತುಂಬ ಉಪಯೋಗ ಆಗ್ತದೆ. ಯಾರು ಬೇಕಾದರೂ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ಬೋದು, ಬೇಕಾದರೂ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ಇದ್ರದ್ದು ಕಂಪ್ಲೀಟ್ ಇನ್ನಷ್ಟು ಮಾಹಿತಿ ತಿಳಿಸ್ಕೊಂಡು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆ ತನಕ ಯಾರ್ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡಿದ್ರು ಅವರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಧನ್ಯವಾದಗಳು.